ಮುದ್ದೋಳ ರಸ್ತೆಯ ಕಟ್ಟೆಕೆರೆಯ ಬಳಿ ಡಾಂಬರ್ ಫೇವರ್ ವಾಹನ ಪಲ್ಟಿಯಾಗಿ ಪರಿಣಾಮ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ದಾರುಣ ಘಟನೆ ಸಂಭವಿಸಿದೆ. ಜಮಖಂಡಿ ನಗರದ ಕಟ್ಟೆಕೆರೆಯ ಹತ್ತಿರ ಡಾಂಬರ್ ಫೇವರ್ ವಾಹನ ಜಮಖಂಡಿ ಕಡೆಯಿಂದ ಮುದ್ದೋಳ ಕಡೆಗೆ ಹೋಗುವ ಸಮಯದಲ್ಲಿ ವಾಹನ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಹಳ್ಳಕ್ಕೆ ಉರುಳಿ ವಾಹನ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿರನಾಳ ಗ್ರಾಮದ ಬಂದೆ ನವಾಜ ಲಾಲಾ ಸಾಹೇಬ ಶೇಖ ಚಾಲಕ ಎಂದು ಗುರುತಿಸಲಾಗಿದೆ. ಮುದ್ದೋಳ ತಾಲೂಕಿನ ಮುಗಳಕೋಡ ಗ್ರಾಮದ ರಾಜೇ ಸಾಹೇಬ ಜತಗಾರ ಅವರಿಗೆ ಸೇರಿದ ವಾಹನದ ಮೇಲೆ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಭೇಟಿ ನೀಡಿ ವಾಹನದಲ್ಲಿ ಕೆಳಭಾಗದಲ್ಲಿ ಸಿಲುಕಿಕೊಂಡ ಸಾವನ್ನಪ್ಪಿದ ಚಾಲಕನನ್ನು ಹೊರತೆಗೆಯಲು ಹರಸಾಹಸ ಪಟ್ಟರು. ಸ್ಥಳಕ್ಕೆ ಜಮಖಂಡಿ ಸಿಪಿಐ ಮಲ್ಲಪ್ಪ ಮಡ್ಡಿ, ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಅನಿಲ ಕುಂಬಾರ, ಗ್ರಾಮೀಣ ಪಿಎಸ್ಐ ಗಂಗಾಧರ ಪೂಜಾರಿ ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಏನು ಗೊತ್ತಾವ ಈಗ ಬಂದಾರ ಇಲೆಕ್ಷನ್ ಬಂದಾರ